ಮೊದಲನೇ ಮೂಲಭೂತ ಚರ್ಚೆ ಈ ದೇಶದ ಸಾಲದ ಬಗ್ಗೆ ಚರ್ಚೆ ಆಗ್ಬೇಕು. ಯಾಕೆ ಮಾತಾಡಬಾರ್ದು? ಪ್ರತಿಯೊಬ್ಬರು ಬಿಜೆಪಿ ಮುಖಂಡರು ಈ ದೇಶದ ಸಾಲದ ಬಗ್ಗೆ ಮಾತನಾಡಬೇಕು. ಈ ದೇಶದ ಸಾಲ ನಾವು 100 ಸಲ ಗಟ್ಟಿಯಾಗಿ ಹೇಳ್ತಾ ಇದೀವಿ. ಬಹಳ ಪ್ರಮುಖವಾದಂತ ಇಶ್ಯೂ ಇದೆ. ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ. 1947 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ. ಇವಾಗ ಎಷ್ಟಿದೆ? 220 ಲಕ್ಷ ಕೋಟಿ ದೇಶದ ಸಾಲ ಇದೆ. ಯಾರು ಉತ್ತರ ಯಾರು ಕೊಡಬೇಕಿದು? ಆ ಕಲಘಟಕಿಯ ಲಾಡು ಸಂತೋಷ್ ಲಾಡ್ ಅವ್ರನ್ನು ಕೂಡ ನಾನು ಕೇಳ್ತೀನಿ. ಸಂತೋಷ್ ಲಾಡ್ ಅವರೇ, ಏನ್ ಸರ್ ಹಿಂದೆನೂ ನಿಮ್ಗೆ ಹೇಳಿದೆ, ನೀವು ಮೇಧಾವಿ ಅಲ್ಲ ಸರ್. ನೀವು ಮೇಧಾವಿ ತರ ಬಹಳ ಮಾತಾಡ್ತೀರಿ ಅಷ್ಟೇನೆ ಸರ್. ಮೋದಿ ಅವರಿಗೆ ಎಕನಾಮಿ ಬಗ್ಗೆ ನೀವು ಪಾಠ ಹೇಳ್ಕೊಡಕ್ ಹೋಗ್ತೀರಿ. ಓ ದೇಶದ ಸಾಲದ ಪ್ರಮಾಣ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತೀರಿ ಸರ್. ಸಂತೋಷ್ ಲಾಡ್, ಈ ದೇಶದ ಅರ್ಥವ್ಯವಸ್ಥೆಯನ್ನ ನಡೆಸುವಂತದ್ದು ಒಂದು ಟ್ರಾನ್ಸಿಟ್ ಪರ್ಮಿಟ್ ತಗೊಂಡು 10 ಲಾರಿಗಳನ್ನ ಒಂದೇ ಪರ್ಮಿಟ್ ಅಲ್ಲಿ ಓಡಿಸ್ತಾರಲ್ಲ, ಅದನ್ನ ಕಳ್ಳಸಾಗಣೆ ಮಾಡ್ತಾರಲ್ಲ, ಆ ತರ ಅಂತ ಅನ್ಕೊಂಡಿದ್ದೀರಾ? ಅಥವಾ ಸಂಡೂರು ಮೈನ್ಸ್ ಇಂದ 10,000 ಟನ್ ಅನ್ನ ಕದ್ದು ಸಾಗಣೆ ಮಾಡಿದ್ರಲ್ಲ, ಕದ್ದು ಸಾಗಣೆ ಮಾಡಿ ದುಡ್ಡು ಮಾಡಿದ್ರಲ್ಲ, ಆ ತರ ಎಕನಾಮಿ ನಡೆಸೋದು ಅಂತ ತಿಳ್ಕೊಂಡಿದ್ದೀರಾ? ಅಥವಾ ನಿಮ್ಮ ಕಾರ್ಮಿಕ ಇಲಾಖೆಯಲ್ಲಿ 600 ರೂಪಾಯಿ ಕಿಟ್ ಇದೆಯಲ್ಲ, ಅದನ್ನ 2600 ರೂಪಾಯಿಗೆ ಮಾರಾಟ ಮಾಡಿದ್ರಲ್ಲ, ಖರೀದಿ ಮಾಡ್ಬಿಟ್ಟು ಪಾಪದವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದ್ರ ದುಡ್ಡು ಹೊಡೆದ್ರಲ್ಲ, ಆ ತರನ ಸರ್ ಎಕನಾಮಿನ ನಡೆಸುವಂತದ್ದು. ನಾನು ಈ ಕಲಘಟಗಿ ಲಾಡು ಬಗ್ಗೆ ಅವರ ಒಂದು ಅಜ್ಞಾನದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಏನು ಮೋದಿ ಅವರು ಬಂದ್ರೆ ಸಾಲದ ಪ್ರಮಾಣ ಇಷ್ಟು ಲಕ್ಷ ಕೋಟಿ ಆಗೋಯ್ತು, ಇಷ್ಟು ಲಕ್ಷ ಕೋಟಿ ಆಯ್ತು ಅಂತ ಹೇಳ್ತಿರಲ್ಲ. ಲಾಡು ಅವರೇ, ನಿಮಗೆ ಅರ್ಥವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ. ಇದನ್ನ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಇದು ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ, ಎಲಿಮೆಂಟರಿ ಮಕ್ಕಳಿಗೂ ಕೂಡ ಇದು ಗೊತ್ತಿರುತ್ತೆ. GDPಯಲ್ಲಿ ನಾಮಿನಲ್ GDP PPP ಅಂತ ಇರ್ತದೆ. ಅದನ್ನ ಸಾಲ, ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅಂತ ಹೊರಗಿನ ಸಾಲ ಏನಿದೆಯಲ್ಲ, ಆ ಸಾಲವನ್ನ GDP ಗ್ರೋತ್ಗೆ ನಾವು ಹೋಲಿಕೆ ಮಾಡಿ ಅದನ್ನ ಅಳಿತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಬೇಕಾದ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟಾರೆ ಸಾಲ ಏನಿದೆ, ಆ ಸಾಲವನ್ನ, ಹೊರಗಿನ ಸಾಲ ಏನಿದೆ, ಸಾಲವನ್ನ ನಮ್ಮ GDP ಅಭಿವೃದ್ಧಿಗೆ, GDP ಗ್ರೋತ್ಗೆ ಹೋಲಿಸಿದಾಗ 17% ಇತ್ತು ಸರ್. ಮನಮೋಹನ್ ಸಿಂಗ್ ಅವರು 2014ರಲ್ಲಿ ಈ ದೇಶದ ಪ್ರಧಾನಿಯಾಗಿ ಚೇರನ್ನ ಖಾಲಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನೋದು $446 ಬಿಲಿಯನ್ ಇತ್ತು. ಅಂದ್ರೆ ಅದನ್ನ GDP ಗ್ರೋತ್ಗೆ ಅದನ್ನ ಹೋಲಿಸಿದ್ರೆ 23.9% ಇತ್ತು ಸರ್. ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕಾಲದಲ್ಲಿ ಇವತ್ತು ನಮ್ಮ GDP ಗ್ರೋತ್ ಮತ್ತೆ ನಮ್ಮ ಸಾಲ ಹೋಲಿಸಿದ್ರೆ, ನಮ್ಮ ಸಾಲ $736 ಬಿಲಿಯನ್ ಇದೆ. ಅದು ನಮ್ಮ GDP ಗ್ರೋತ್ಗೆ ಹೋಲಿಸಿದ್ರೆ 19% 1% ಇದೆ. 23.9%ಗೂ 19.1%ಗೂ ವ್ಯತ್ಯಾಸ ಇಲ್ವಾ ಸರ್? ಇದು ಅರ್ಥವ್ಯವಸ್ಥೆಯ ಅದರ ಗಾತ್ರಕ್ಕೆ ಅನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಹಾಕ್ತಿವಿ. ಹಾಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿರುವಂತಹ ಸಂದರ್ಭದಲ್ಲಿ ಭಾರತದ ಅರ್ಥವ್ಯವಸ್ಥೆ ಜಗತ್ತಿನಲ್ಲಿ ಅತಿ ದೊಡ್ಡ ಅರ್ಥವ್ಯವಸ್ಥೆಯಲ್ಲಿ 10ನೇ ಸ್ಥಾನದಲ್ಲಿತ್ತು. ಇವತ್ತು 4ನೇ ಸ್ಥಾನದಲ್ಲಿದೆ. ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನೂ ಕೂಡ ಜಾಸ್ತಿ ಆಗಿದೆ. ನಮ್ಮ ದೇಶೀಯ ಉತ್ಪನ್ನನೂ ಕೂಡ ಜಾಸ್ತಿ ಆಗಿದೆ. ದೇಶೀಯ ತಂತ್ರಜ್ಞಾನದ ಅಭಿವೃದ್ಧಿಗೂ ಕೂಡ ಅಷ್ಟನ್ನು ಒತ್ತು ಕೊಟ್ಟಿದ್ದೀವಿ ಸರ್. 19.1% ಆಫ್ GDP ಗ್ರೋತ್ ಅಷ್ಟು ನಮ್ದು ಎಕ್ಸ್ಟರ್ನಲ್ ಡೆಪ್ಟ್ ಇದೆ. ನಿಮ್ಮ 23.9% ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇತ್ತು. ಯಾವ್ದು ಜಾಸ್ತಿ ಸರ್? ಆಯ್ತು, ಕರ್ನಾಟಕದ ವಿಚಾರಕ್ಕೆ ಬರೋಣ ಸರ್. ಇಡೀ ರಾಜ್ಯದಲ್ಲಿ ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಣ್ಣನವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಬಂದ್ರು ಅವ್ರು ಮಾಡಿರುವಂತಹ ಒಟ್ಟಾರೆ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ, ಸಿದ್ದರಾಮಯ್ಯನವರು 2013ರಿಂದ 18, ಈಗ 2023ರಿಂದ ಇದುವರೆಗೂ ಮಾಡಿರುವಂತಹ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ, ಸಿದ್ದರಾಮಯ್ಯನವರು ಮಾಡಿರೋ ಸಾಲನೇ ಜಾಸ್ತಿ ತೂಗುತ್ತೆ. ಕರ್ನಾಟಕದ ಸಾಲ ಇವತ್ತು ಹೆಚ್ಚು ಕಡಿಮೆ 8 ಲಕ್ಷ ಕೋಟಿಗೆ ಹೋಗಿದೆ. ಅದು ಕರ್ನಾಟಕದ GDP ಗ್ರೋತ್ ಅಂತ ಏನ್ ಹೇಳ್ತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದ್ರೆ 25% ಇದೆ ಸರ್. ಯಾರಿಗೆ ಎಕನಾಮಿ ಪಾಠ ಹೇಳ್ಕೊಡ್ತೀರಿ? ಇದೇನು ನಿಮ್ಮ ಇಲ್ಲಿ ಮೈನಿಂಗ್ ಅಲ್ಲಿ ಒಂದೇ ಪರ್ಮಿಟ್ ಅಲ್ಲಿ 16 ಲಾರಿ ಓಡಿಸ್ಬಿಟ್ಟು ದುಡ್ಡು ಮಾಡದಂಗೆ ಅಂತ ತಿಳ್ಕೊಂಡಿದ್ದೀರಾ? ಫಸ್ಟ್ ಹೋಗಿ ಆ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಮೋದಿ ಅವ್ರಿಗೆ ನೀವು ಹೇಳ್ಕೊಡಕ್ ಬರಬೇಡಿ. ಮೋದಿ ಅವರು ಈ ದೇಶದ ಎಕನಾಮಿಯನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ $1.8 ಟ್ರಿಲಿಯನ್ ಇತ್ತು, ಇವತ್ತು $4 ಟ್ರಿಲಿಯನ್ ತಗೊಂಡು ಹೋಗಿದ್ದಾರೆ. ಅವ್ರಿಗೆ ನೀವು ಪಾಠ ಹೇಳಕ್ ಕೊಡ್ತೀರಾ? ಆಯ್ತು, ನಾನು ಈ ಸಂತೋಷ್ ಲಾಡ್ಗೂ ಕೇಳಕ್ ಬಯಸ್ತೀನಿ, ನೀವು ಯಾವ ಖಾತೆ ಸಚಿವರು ಸರ್? ಏನ್ ಸೋಷಿಯಲ್ ಮೀಡಿಯಾ ಖಾತೆ ಸಚಿವರ? ನೀವು ಪ್ರತಿನಿತ್ಯ ಕಾ 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 ಅಂತ ಇರ್ತೀರಿ. ಕಲಘಟಗಿನಲ್ಲಿ ಏನ್ ಕಾಗೆಗಳು ಬೇರೆ ಇಲ್ವಾ? ನೀವೇ ಇರೋದ? ಪ್ರತಿನಿತ್ಯ ಕಾ ಕಾ ಅಂತಿರಲ್ಲ ಸರ್. ನಿಮ್ಮ ಕಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ESI ಹಾಸ್ಪಿಟಲ್ ಬರ್ತಲ್ಲ ಸರ್, ಒಂದು ESI ಹಾಸ್ಪಿಟಲ್ ನೀವು ಭೇಟಿ ಕೊಟ್ಟಿದ್ದೀರಾ ಸರ್? ESI ದಲ್ಲಿ ಏನ್ ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟನ್ನ ಕೇಂದ್ರ ಸರ್ಕಾರ 1,000 ಕೋಟಿಗಿಂತ ಹೆಚ್ಚು ವಾಪಸ್ ಪ್ರತಿ ವರ್ಷನೂ ರಾಜ್ಯಕ್ಕೆ ಕೊಡುತ್ತೆ. ESI ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಅಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್? ಎಲ್ಲಿ ಔಷಧ ಸಿಗ್ತಾ ಇದೆ ಹೇಳಿ ಸರ್? ನಮ್ಮ ಮೈಸೂರು ESI ಹಾಸ್ಪಿಟಲ್ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿ ಆಯಿತು, ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಎಕ್ವಿಪ್ಮೆಂಟ್ಸ್ ಅನ್ನ ನೀವು ಖರೀದಿ ಮಾಡಿದ್ರೆ ಸರ್? ESI ಹಾಸ್ಪಿಟಲ್ ಬೇಕಾದಂತ ಡಾಕ್ಟರ್ಸ್ ಅನ್ನ ನೀವು 2.5 ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು, ಯಾವ ತರ ರಿಕ್ರೂಟ್ಮೆಂಟ್ ಮಾಡಿದ್ರೆ ಸರ್? ಲಾಸ್ಟ್ ರಿಕ್ರೂಟ್ಮೆಂಟ್ ಯಾವತ್ತು ನಡೆದಿದೆ ಸರ್? ದಯವಿಟ್ಟು ನೀವು ಹೇಳಿ ಸರ್. ಏನೂ ಮಾಡಿಲ್ಲ. ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡಲ್ಲ, ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ESI ಹಾಸ್ಪಿಟಲ್ಗಳು ಇವತ್ತು ರೆಫರಲ್ ಸೆಂಟರ್ಗಳಾಗಿದ್ದಾವೆ. ಒಂದೊಂದು ಹಾಸ್ಪಿಟಲ್ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ಬರೀ ರೆಫರ್ ಮಾಡ್ಕೊಡು, ಚೀಟಿ ಬರೆದು ಕಳಿಸುವಂತದ್ದಾಗೋಗಿದೆ. ಒಂದು ಔಷಧ ಸಿಗಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ, ಒಂದು ಸರ್ಜರಿ ಮಾಡಲ್ಲ, ರೆಫರಲ್ ಸೆಂಟರ್ ಆಗಿದೆ. ಏನ್ ಸರ್ ಮಾಡಿದ್ರಿ ನೀವು?
ಆಮೇಲೆ ನಿಮ್ಮ ಬಗ್ಗೆ ನಾನು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ 10,000 ಮದುವೆ ಮಾಡಿಸಿದ್ರಿ ಅಂತ ಬರುತ್ತೆ. ಅಣ್ಣ, ಈ ಮೈನಿಂಗ್ ದುಡ್ಡನ್ನ ಲೋಟಿ ಹೊಡ್ಕೊಂಡು ಬಡವರಿಗೆ ಯಾವುದೋ ಒಂದು 5,000 10,000 ರೂಪಾಯಿದು ಒಂದು ತಾಳೆ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಡ್ರಿ. ನೀವು ಸಂಡೂರು ಇರ್ಬೋದು, ಕಲಗಟ್ಟಿಗೆ ಇರ್ಬೋದು, ಏನು ಯೋಜನೆಗಳು ತಂದಿದ್ರೆ ಹೇಳಿ. ನೀವು ಪ್ರಿಯಾಂಕಾ ಖರ್ಗೆ ಇಬ್ರು ಬನ್ನಿ ನನ್ನ ಹತ್ರ, ಓಪನ್ ಡಿಬೇಟ್ ಮಾಡೋಣ. ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತೀನಿ, ನಿಮ್ಮಿಬ್ಬರನ್ನು ಸೋಲಿಸ್ತೀನಿ ನಾನು. ನೀವು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಹೇಳಿ, ನಾನು ಮಾಡಿದ್ದು ನಾನು ಹೇಳ್ತೀನಿ. ಎಕನಾಮಿ ಬಗ್ಗೆ ಹಿಡಿದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಪ್ರತಿನಿತ್ಯ ನಿಮ್ಮ ಖಾತೆ ಬಿಟ್ಟು ಉಳಿದಿದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ಇರ್ತೀರಿ. ಇನ್ನಾದ್ರೂ ನಿಲ್ಲಿಸಿ ಸಂತೋಷ್ ಲಾಡ್, ನೀವು ಸಾಹುಕಾರ ಅಂತ ಗೊತ್ತು, ಮೈನಿಂಗ್ಲ ಭೂಮಿನ ಬಗದು ತಿಂದು ಹೊಟ್ಟೆ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ರಿ. ಇಲ್ಲಿ ಬಂದು ಕುತ್ಕೊಂಡು ಮೀಡಿಯಾದವ್ರು ಸಿಕ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ದಿನಾ ಪುಂಗಿ ಉದ್ಬೇಡಿ. ನೀವು ಬನ್ನಿ ನೋಡೋಣ, ಓಪನ್ ಚರ್ಚೆಗೆ ಬನ್ನಿ. ಯಾವ ಚಾನೆಲ್ ಬೇಕಾದ್ರೆ ಹೇಳಿ, ಅಥವಾ ಬಹಿರಂಗವಾಗಿ ಚಾನೆಲ್ಗಳು ಎಲ್ಲ ಚಾನೆಲ್ಗಳನ್ನ ಕರೆದ್ಬೇಕಾದ್ರೆ ಡಿಬೇಟ್ ಮಾಡೋಣ. ಆದರೆ ಪ್ರತಿನಿತ್ಯನೂ ಕೂಡ ಮೋದಿ ಬೈ ಅಂಥದ್ದು, RSS ಬೈ ಅಂಥದ್ದು, BJP ಬೈ ಅಂಥದ್ದು, ಸಾಲದ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ಎಕನಾಮಿ ಹೇಗೆ ನಡೀತೆ ಅನ್ನೋದ್ರ ಕನಿಷ್ಠ ಜ್ಞಾನನೂ ಇಲ್ಲ ಸಂತೋಷ್ ಲಾಡ್ ನಿಮಗೆ. ಅವ್ರು ಇಡೀ ಎಕನಾಮಿ ಬಗ್ಗೆ ಮಾತಾಡೋಣ, ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ, ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ, ದೇಶದ ಸಾಲದ ಬಗ್ಗೆ ಮಾತಾಡೋಣ. ಆಮೇಲೆ ಒಂದು ಹೇಳ್ತೀನಿ ಸಂತೋಷ್ ಲಾಡ್, ನಾನು ಆಗ್ಲೂ ಹೇಳಿದೆ, ನಿಮಗೆ ಭಾರತದಕ್ಕೊಂದು ಕಂಪ್ಯಾರಿಸನ್ ಕೊಡಬೇಕು ಅಂತಂದರೆ ಮೋದಿಯವರ ಕಾರ್ಯಕಾಲದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇದ್ದಂತಹ GDPಗೆ ಹೋಲಿಸಿದ್ರೆ 23.9% GDPಗೆ ನಾವು ಕಂಪೇರ್ ಮಾಡಿದರೆ ಅಷ್ಟು ನಮ್ಮದು ಸಾಲ ಇತ್ತಲ್ಲ ಎಕ್ಸ್ಟರ್ನಲ್ ಇದು. ಅದೇ ಅಮೆರಿಕನ್ ಎಕನಾಮಿಗೆ ಹೋಗಿ ನೋಡಿ, ನಮ್ಮ ಜನಕ್ಕೆ ಅರ್ಥ ಆಗಬೇಕು. ಅಮೆರಿಕನ್ ಎಕನಾಮಿನಲ್ಲಿ ಇವತ್ತು ಅವ್ರ ಸಾಲ ಎಷ್ಟಿದೆ ಅಂತಂದರೆ $26 ಟ್ರಿಲಿಯನ್ ಇದೆ. ಅಂದರೆ ಅಮೆರಿಕದ GDP ಗ್ರೋತಿಗೆ ಹೋಲಿಸಿದ್ರೆ 700% ಜಾಸ್ತಿ ಇದೆ. ಭಾರತದಿರೋದು 19.1%. ಎಷ್ಟು ಮುಂದಕ್ಕೆ ತಗೊಂಡೋಗಿದ್ದಾರೆ ಮೋದಿಯವರು ತಿಳ್ಕೊಳ್ಳಿ. ಆಲ್ಮೋಸ್ಟ್ 24% ಇದ್ದಿದ್ದನ್ನು 19%ಗೆ ಇಳಿಸಿದ್ದಾರೆ, ಇನ್ನೂ ಕಡಿಮೆಗೆ ಇಳಿಸ್ತಾರೆ. ಇಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರಿಗೆ ನೀವು ಹೋಗ್ಬಿಟ್ಟು ನೀವು ಕಥೆನ ಹೇಳ್ತಿರಲ್ಲ ಸರ್.